ಕೊರಿಯನ್ ಮೂವಿ ಎಲ್ಲ ಯಾವಾಗ ನೋಡಕ್ ಸ್ಟಾರ್ಟ್ ಮಾಡಿದೆ ಮಾಮ? ಏನ್ ಪವಿ ಸ್ವಲ್ಪ ದಪ್ಪ ಆಗ್ಬಿಟ್ಟಿದ್ಯಾ? ನಾನೇ ಡೌಟ್, ನಾನು ಹಿಂಗಿದ್ನ ಈಗ ನೋಡಿ ಹೆಂಗೆ ಪರ್ಸನಾಲಿಟಿ. ನಿಂಗೆ ಸಿಕ್ದವ್ರು ಕೂಡ ಒಂದ್ ಗಿಫ್ಟ್ ಕೊಡ್ಸು ಅಂತಾರೆ ತೇಜ. ನಿನಗೆ ನಾನೇನು ಕಡಿಸ್ತಾ ಇಲ್ಲ ಗೊತ್ತಾ, ನನಗೆ ಕಫೀಲ್ ಸಿಗ್ತಾ ಇಲ್ಲ. ನಡಿ ಈಚೆ. ಏನ್ ಹಿಂಗ್ ಕಣ್ಬಿಟ್ಬಿಟ್ರೆ ಇವಾಗ ಬನ್ನಿ ಕೇಕ್ ಹೇಗ್ ಕಾಣಿಸುತ್ತೆ ಅಂತ ನೋಡೋಣ. ವಾಟ್ ಇಸ್ ಜೋಡಿ ಹಕ್ಕಿಗಳು, ಪ್ರೇಮ ಮಾತುಕತೆಗಳು, ನಿಂತು ಸಾಕಾಗುತ್ತಿರುವ ಏನ ಇದು ಜೋಡಿ ಹಕ್ಕಿಗಳು, ಪ್ರೇಮ ಮಾತುಕತೆಗಳು, ನಮಗೆ ಕೆಲಸಗಳು. ಗೈಸ್, ಈಗ ಮೆಟ್ರೋ ಇಂದ ಬಂದು ನಾವಿಬ್ರು ಒಂದ್ ಗಾಡಿಲಿ, ಒಂಟಿ ಸಲಗ ಒಂದೇ ಗಾಡಿಲಿ. ಒಂಟಿ ಸಲಗ ಅಲ್ಲ ತೇಜ, ನೀನು ಜಂಟಿ ಸಲಗನ? ನೀನಿನ್ನೂ ಜಂಟಿ ಆಗಿಲ್ವಲ್ಲ, ಆಗು ಅತಿ ಶೀಘ್ರ. ಹಂಗಾರೆ ಬಿಡು, ಒಂಟಿ ಸಲಗ. ನೀನಾದ್ರೂ ಜಂಟಿ ಆದ್ರೆ ನಾನು ಜಂಟಿ ಆಗ್ಬೋದು ಬೇಗ. ಹತ್ರ ಲಾಜಿಕ್. ಓ, ಮನೆ ಕಂಪ್ಲೇಂಟ್ಗಳು ಮಾಡಿ ಇವನ್ಗೊಬ್ಬನಿಗೆ ನನಗೂ ತೋರಿಸ್ತೀನಿ ಅಂತ ಡೈಲಾಗ್ಗಳು ಹೇಳ್ಕೊಂಡಾದ್ರೂ ಜಂಟಿ ಮಾಡ್ಕೊಂಡ್ಬಿಡಕ. ಏನಾಗುತ್ತೆ ತೇಜ? ಫಸ್ಟ್ ನಿಂದೆ ಆಗ್ಬೇಕು ಸಂಧ್ಯಾ. ಮಾಡಿಸಿ ಅವರು ಏನ್ ಗೊತ್ತಾ, ಇವ್ನು ಆಗಲ್ಲ ನಂದು ಆಗಲ್ಲ, ಇಬ್ರು ಸಿಂಗಲ್ಸ್ ಆಗೇ ಸಾಯ್ತೀವಿ. ಆತಮ್ಮ, ಗುಡ್ ನೈಟ್. ನೋಡು, ನೀನ್ ನಿಮ್ಮ ಅಮ್ಮಗೆ ಹಿಂಗ್ ಮಾಡ್ತೇನೋ, ನಾನು ಬಂದಿದ ತಕ್ಷಣ ನಮ್ಮ ಅಮ್ಮಗೆ ಹಿಂಗ್ ಮಾಡಿ ಫೀಲ್ ಮಾಡ್ಕೊಂಡು ಪಪ್ಪಿ ಕೊಡೋದ್ರಲ್ಲಿ ಮುಖ ಯಾವ ತರ ಇದೆ ನೋಡಿದ್ಯಾ? ನಮ್ಮಮ್ಮ ಅಳಕ್ಕಾಗ್ದೆ, ನಗಕ್ಕಾಗ್ದೆ ಖುಷಿ ಪಡ್ತಿರ್ತಾರೆ ಗೈಸ್. ನಮ್ಮಮ್ಮ ಯಾವತ್ತೂ ಆಚೆ ತೋರ್ಸ್ಕೊಡಲ್ಲ. ಹೌದು, ಇದು ಕೊರಿಯನ್ ಮೂವಿ ಮಾಮ. ಕೊರಿಯನ್ ಮೂವಿ ಎಲ್ಲ ಯಾವಾಗ ನೋಡಕ್ ಸ್ಟಾರ್ಟ್ ಮಾಡಿದೆ ಮಾಮ? ಇದ್ಯಾವ್ದು ಜಾಪನೀಸ್ ಮೂವಿನೋ ಕೊರಿಯನ್ ಮೂವಿನೋ? ಅದೇ ಫಿಲಂ ಥಿಯೇಟರ್ ಹೋಗಿ ಬಂದವ್ರ ಕಳ್ರುಗಳು ನಾವ್ ಇದನ್ನ ನೋಡೋದ್ ಬರೇನಾ? ಪವಿತ್ರ ಹಾಯ್. ಏನ್ ಪವಿ ಸ್ವಲ್ಪ ದಪ್ಪ ಆಗ್ಬಿಟ್ಟಿದ್ಯಾ? ಮೂತಿ ಉತ್ಕೊಂಡ್ಬಿಟ್ಟೈತೆ ಅಲ್ಲ, ಅನಿಸ್ತಾ ಇಲ್ವಾ? ದಪ್ಪ ಆಗಿಲ್ಲ, ಕ್ಯೂಟ್ ಆಗಿದ್ದೀವಿ. ಓ, ಮಕ್ಕನ್ ಡೈಲಾಗ್, ಮಕ್ಕನ್ ಓದಂಗ್ ಕಾಪಿ ಹಿಡಿತಾ ಇದೆ. ನಿನಗೆ ಯಾಕೆ? ನಾನು ಅವಳ ನಿಮ್ಮ ಅಕ್ಕನ ಬಗ್ಗೆ ಮಾತಾಡ್ತಾ ಇಲ್ಲ. ಮಾವನ್ ಬಗ್ಗೆ ಮಾತಾಡ್ದಾಗ ಮಾತ್ರ ವಾಯ್ಸ್ ರೈಸ್ ಮಾಡು. ಅವಳ ಅಕ್ಕನ ಬಗ್ಗೆ ಮಾತಾಡ್ದಾಗ ಏನಕ್ಕೆ? ಇದ್ರ ಚಿಕ್ಕಿ ಹೊಡೆದಾಗ ರೈಸ್ ಆಗದೆ ಇರೋದು ಸಂಧ್ಯಾ ಮಾತ್ರ. ಓಕೆ ಗೈಸ್, ಹಿಯರ್ ವಿ ಡೂಯಿಂಗ್ ಸಮ್ ಡಿಫರೆಂಟ್ ಪ್ರ್ಯಾಂಕ್. ವಿ ಡೋಂಟ್ ನೋ ಹೌ ವೆಲ್ ದಿಸ್ ಗೋಸ್. ನಿದ್ದೆ ಬರ್ತಾ ಇಲ್ಲ. ಸಂಧ್ಯಾ ಏನು ಅಂತಂದ್ರೆ ಒಂದ್ಸಲ ನಿದ್ದೆಗೆ ಹೋದ್ರೆ ಎದ್ದೋಳಲ್ಲ. ಅದಕ್ಕೆ ಇವಾಗ ಸಂಧ್ಯಾನ ಟೆಸ್ಟ್ ಮಾಡ್ತಾ ಇದ್ದೀವಿ, ಎಷ್ಟು ಇನ್ಆಕ್ಟಿವ್ ಆಗಿರ್ತಾಳೆ ಅಂದ್ಬಿಟ್ಟು. ಕಮನ್ ಕಪಾಲಕ್ಕೆ ಮುತ್ಕೊಳಕ್ ಭಯ ಆಯ್ತೈತೆ. ಕ್ಯಾಮ್ರಾ ಮುಂದೆ ಕೊಡಕ್ಕೆ ಹೆಸಿಟೇಟ್ ನಂಗೆ. ಹೊಡೆದ್ಬಿಟ್ರೆ ಇದೇ ನಿಮಿಷ ಫ್ಲಾಶ್ ಆಫ್ ಮಾಡ್ತೀನಿ. ಏನು ಫುಲ್ಲು ಕೊಡ್ಬೇಕಾ ಅಥವಾ ಹಂಗೆ ಸ್ಟಾರ್ಟಿಂಗ್ ಫಸ್ಟ್ ಲೆವೆಲ್ 1 ಕೊಡಿ, ಸಿಂಪಲ್. ಸಂಜೆ ಬಾಡಿ ಬಿಡ ಯಮ್ಮ ಕೊಡಮ್ಮ. ಕೊಟ್ಟ ಎದ್ದಿಲ್ಲ. ಕೊಟ್ರ? ಕೊಟ್ಟೆ, ಸೌಂಡೇ ಬಂದಿಲ್ಲ ಅಷ್ಟೇ. ಕೊಡಿ ಕರೆಕ್ಟಾಗಿ. ಓಕೆ, ಇವಾಗ ಲೆವೆಲ್ 2 ಸ್ವಲ್ಪ ಜೋರಾಗಿ ಟಚ್ ಕೊಡಿ. ಗೊತ್ತಾಗುತ್ತೆ ಗೈಸ್, ಗೊತ್ತಾಗುತ್ತಲ್ಲ. ನೀನ್ ನೋಡ್ರಿ ಅಂತ ಅಲ್ಲ, ಏನೋ ಆಗಿದೆ, ಏನೋ ಬಂದಿದೆ ಅಂತ ಗೊತ್ತಾಗುತ್ತೆ. ಅಷ್ಟೇ ಗೊತ್ತದ. ಮುತ್ಕೊಟ್ಟೆ ಹೋಗುತ್ತ ನಾನಾಗಿದ್ರೆ ಎದ್ಬಿಡು ಯಾವ ಥರ ರಿಯಾಕ್ಷನ್ ಕೊಡ್ತಿದ್ದೆ. ಮುತ್ಕೊಂಡು ಹಂಗಾರೆ ಯಾವ್ದಾದ್ರು ಹುಡುಗ ಮುತ್ಕೊಟ್ಕೋಬೋದು ಸಮಯಂಗೆ. ಅದು ಹುಡುಗ ಕೊಡ್ರಿ, ಮೇ ಬಿ ದ ಸೆಂಟ್. ನೀವು ಹತ್ರ ಹೋಗಿದ್ರಲ್ಲ, ಕೂದಲು ಸೆಂಟು ಇದಕ್ಕೆ ಏನೋ ಗೊತ್ತಿರೋ ಸೆಂಟ್ ಇರ್ತದೆ. ಕಂಡಿಟ್ಬಿಡ್ತಾಳೆ ಸಂಧ್ಯಾ. ಅದಕ್ಕೆ ಸುಮ್ಮನೆ ಹೇಳೋದು.
ಇವಾಗ ಎಳೆದು ಕೊಟ್ರೆ ಪಕ್ಕ ಇದ್ದಾಳ್ತಾರೆ. ಗೈಸ್ ಇವಾಗ ನಾವು ಲೆವೆಲ್ 3ನ ಟ್ರೈ ಮಾಡ್ತಾ ಇದ್ದೀವಿ. ಲೆವೆಲ್ 3ಯಲ್ಲಿ ಈಗ ಸಂಧ್ಯಾ ಇವಾಗ ಸಂಜೆಗೆ ಸ್ವಲ್ಪ ಹೋಶ್ ಏನೋ ಬಂದಿದೆ. ಸಂಧ್ಯಾ ಇವಾಗ ಹೋಶ್ ಬಂದಿದ್ದಕ್ಕೆ ಏನೋ ಚೇಂಜಸ್ ಕಾಣಿಸ್ತಿರೋದಕ್ಕೆ ಇಂಟರ್ನ್ ಆಗಿ ಹಂಗೆ ಮಿತ್ಕೊಂಡಿದ್ದಾಳೆ. ಸೊ ಇವಾಗ ನಾವು ಮಾಡೋ ಲೆವೆಲ್ 3ಯಲ್ಲಿ ಬೆಡ್ಶೀಟ್ನ ಎಳೆದು ಕೈಲಿ ಹಿಡ್ಕೊಂಡಿದ್ದಾಳೆ. ನನ್ನ ಪ್ರಕಾರ ಕೈಲಿ ಹಿಡ್ಕೊಂಡಿದ್ದಾಳೆ ಬೆಡ್ಶೀಟ್ನ. ನನಗೆ ಸಂಧ್ಯಾ ಕಪಾಳ ಮೋಕ್ಷ ಮಾಡದೇ ಇದ್ರೆ ಇವಾಗ ಸಂಧ್ಯಾ ಕೈಲಿ ಹಿಡ್ಕೊಂಡಿರ್ತಾಳೆ ಬೆಡ್ಶೀಟ್ನ ಈ ಥರ ಇಲ್ಲಿ ಹಿಂಗೆ ಹಿಡ್ಕೊಂಡಿರ್ತಾರೆ, ಇಲ್ಲಿ ಹಿಂಗೆ ಹಿಡ್ಕೊಂಡಿರ್ತಾರೆ. ಅದನ್ನ ಎಳೆದ್ಬಿಟ್ಟು ಕೊಟ್ಟರೆ ಹಿಂಗಿರ್ತದೆ. ಹಿಡ್ಕೊಂಡೋಳ ಹಿಡ್ಕೊಂಡೆ ಒಳ್ಳೆ ವಾ ದಬಾಕೊಂಡಿದ್ದೆ. ಕೊಡ್ಬೇಕಿತ್ತು ಕೆನ್ನೆನೇ ಇಟ್ಟಿರ್ತಾ ಇದ್ದೆ. ಏನಾಯ್ತು ಸಂಧ್ಯಾ? ಗೊತ್ತಾಗೋಯ್ತ? ಯಪ್ಪ ಏನ್ ಸಂಜೆ ಸಡನ್ ಆಗಿ ಶಾಕ್ ಆಯ್ತಾ? ನೀನು ನನಗೆ ಕನ್ಸಲು ಎಷ್ಟು ನಂಬಿಕೆ ಇದೆ ನನ್ನ ಮೇಲೆ. ಗೈಸ್ ಹೆನ್ಸ್ ಪ್ರೂವ್ಡ್ ಹುಡುಗಿಯರ ಬಾಡಿ ಎಲ್ಲ ಫುಲ್ ಕಾನ್ಶಿಯಸ್ ಆಗಿರ್ತದೆ. ಯಾವಷ್ಟೇ ಡೀಪ್ ಸ್ಲೀಪಲ್ಲಿ ಇದ್ರೂ ಕೂಡ ಕಾನ್ಶಿಯಸ್ ಆಗಿರ್ತದೆ. ನೋಡಿ ಇವಾಗ ಮತ್ತೆ ಸ್ಲೀಪು ಔಟು, ಝೋನ್ ಔಟು. ಎದ್ದಿದ್ಯಾ? ನನ್ನ ನಿದ್ದೆಯಿಂದ ಬ್ರಸ್ ನೀನು ವಿಡಿಯೋ ಆನ್ ಮಾಡಿದ್ದೆ ಅದಕ್ಕೆ ನಗ್ತಾ ಇದ್ದೀನಿ. ಕೊಟ್ಟಾಗ ಡ್ರೀಮ್ ಬಾಯ್ ಕಮ್ಮಿಂಗ್. ಯಪ್ಪ ಹುಡುಗಿರ್ ಹೋಗಿ ಗಾಯ್ಸ್ ನೀವೆಲ್ಲ ಹುಷಾರಾಗಿರಿ. ಇಂಥ ಟೈಮಲ್ಲಿ ನೀವೆಷ್ಟು ಆಕ್ಟಿವ್ ಆಗಿರ್ಬೇಕು ಅನ್ನೋ ಒಂದು ಚಿಕ್ಕ ಎಕ್ಸ್ಪೀರಿಯನ್ಸ್ ನಾನು ನಿಮ್ಗೆ ತೋರಿಸ್ತಿದ್ದೀನಿ. ನೀವೇನಾದ್ರು ಈ ಥರ ಮಾಡ್ಬಿಟ್ರೆ ಪಕ್ಕ ಲಾಕಾಗ್ತೀರಾ, ಪಕ್ಕ ಉಗಿಸ್ಕೊಂಡ್ಬಿಡ್ತೀರಾ. ಪೀಸ್ ಆಗಿರಿ. ಗಾಯ್ಸ್ ಗುಡ್ ಮಾರ್ನಿಂಗ್. ಅಂಡ್ ಇವಾಗ ನಿತ್ಯಶ್ರೀ ಅವರು ಎಲ್ಲ ರೆಡಿಯಾಗಿ ಅವ್ರ ಮನೆಗೆ ಅಂತ ಹೊರಟಿದ್ದಾರೆ. ಧನ್ಯವಾದ ನಿತ್ಯಶ್ರೀ ತಮ್ಮ ಆಗಮನಕ್ಕೆ. ಇಟ್ಬಿಟ್ಟು ನನಗೆ ಏನದು ಹ್ಯಾಂಗ್ ಓವರ್ ತರ ಐತೈತೆ. ಕಣ್ಣು ಎಳಿತಾಯ್ತಾ? ಹೆಂಗೆಂಗೋ ಐತೈತೆ ಗೈಸ್. 1000 ಸಲ ಬಿಟ್ಕೊಂಡಿರೋದು ಅಕ್ಕ ಎದ್ದಿಲ್ಲ. ನನಗೆ ಹುಡುಕ್ತಾ ಇದೀನಿ, ಫೋನ್ ಸಿಗ್ತಾ ಇಲ್ಲ. ನನ್ನ ಫೋನ್ ಎತ್ತು ಪಕ್ಕ ಎಲ್ಲ ಗೋಡ್ಸ್ಕೊಂಡ್ಬಿಟ್ಟಿದೀನಿ. ಅದ ಸಂಜೆನ ಫೋನ್ ಎಲ್ಲಿ ಮುಳ್ಳು ಅಲ್ಲೇ ಅದೆಲ್ಲ ಆಮೇಲೆ ಮೇಲಿಟ್ಟವಳೆ. ನನಗೆ ತಿಕ್ಲು ಬಂದಿತ್ತು. ಗೈಸ್ ಪಾಪ ನಿತ್ಯಶ್ರೀ ಅವ್ರ ನಿದ್ದೆನೇ ಬಂದಿಲ್ಲ ಗೈಸ್. ನಿದ್ದೆ ಏನು 3 ಗಂಟೆಗೆ ನಿದ್ದೆ, 4 ಗಂಟೆಗೆ ಅಂತ ಮಲಿಕಣಕ್ಕೆ ಹೋಗಿ ಆಮೇಲೆ 6 ಗಂಟೆಗೆ ಅಲಾರಾಮ್ ಬಂದು ಅಲಾರಾಮ್. ಯಾಕೆ ಸಂಧ್ಯಾ ಮೂಕ ಹೇಳು? ಎದ್ದಿದ್ದೀನಿ. ನನಗೆ ಸುಮ್ಮನೆ ನೀವು ತಲೆ ಹಾಕಬಾರ್ದಾಯ್ತು. ನಿನ್ಬಿಸಕ್ಕೆ ಅಲಾರಾಮ್ ಬೇಕಿದ್ಯಾ ಅಷ್ಟೊಂದು? ನಾನು ಎದ್ದಲ್ಲ, ಬೇಗ ಎದ್ದಲ್ಲಣ ಅಂತ ಅಲಾರಾಮ್ ಇಡ್ತೀನಿ. ನಂಬಿಟ್ಟು ಊರೂರೆಲ್ಲ ಎದ್ದಿರ್ತಾರೆ, ನಾನು ಎದ್ದಿರಲ್ಲ ಗೈಸ್. ಗೈಸ್ ಮಂಡ್ಯದಿಂದ ಬಂದರು ನಿತ್ಯ ಅವರು ನಮ್ಮ ಮನೆಯಲ್ಲಿ ಅವಲಕ್ಕಿ ಥರ ಕಾಣಿಸೋ ಕಳ್ಳೆ ಬರಿ ಚಿತ್ರಾನ್ನ ತಿಂತಾರೆ. ಗೆಸ್ ಮಾಡಿ ಯಾರು ಮಾಡಿರೋದು ಅಂತ? ಅಜ್ಜಿ. ಪರವಾಗಿಲ್ಲ. ಅವರೇ ಚೆನ್ನಾಗದ. ಏನಂದ್ರೆ ನಾನು 10th ಅಲ್ಲಿ ಅದು ಎಲ್ಗೋ ಬಳ್ಳಾರಿಗೆ ಹೋದಾಗ ಈ ತರ ಫುಡ್ ತಿಂದಿದ್ದೆ. ಅದ್ ಬಿಟ್ರೆ ಇವಾಗ ತಿಂತಾರೆ. ಸರಿನಾ ಹೋಗ್ಬತ್ತೀವಿ. ಇಲ್ಲ ಸೂಪರ್ ಆಗಿದ್ಯಾ ಸಂಧ್ಯಾ ನೀನು? ಸೂಪರ್. ನ್ಯಾಚುರಲ್ ಬ್ಯೂಟಿ ಅಂದ್ರೆ ಅದು ಸಂಧ್ಯಾನೇ. ನಿಂಗೆ ಉದ್ದು ಹುಡುಗ ಸಿಕ್ಬಿಟ್ರೆ ಅದ್ ಮಾಡೋದು ಹೆಂಗೆ ಅಂದ್ರೆ ಮಾಡ್ಬೋದು. ಮುದ್ದಾಯ್ತು ನಿಂಗೆ ಸಂಧ್ಯಾ ನನ್ ಸೊಂಟ ಹಿಂಗೆ ಎತ್ಬಿಟ್ಟು ಬಿಡ್ರಪ್ಪ ಅವೆಲ್ಲ ಬೇಡ. ಈ ಕಡೆ ಎಕ್ಸ್ಪ್ಲಿಸಿಟ್ ಕಂಟೆಂಟ್ಸ್. ಫೈನಲಿ ಮೆಟ್ರೋ ಬಂತು ಗಾಯ್ಸ್. ಬೈ ನೋಡಿ ನಿತ್ಯಶ್ರೀ ಅವರೇ, ಈ ಜಾಗದಲ್ಲಿ ಬರೀ ಆಟೋಗಳೇ ಬರ್ತವೆ. ಅದೇ ನಾನು ಬೈಕಲ್ಲಿ ಬಂದಿದ್ದೀನಿ. ಗ್ರೇಟ್ ಅಲ್ಲ? ಅರ್ಥ ಆಗಿಲ್ಲ. ಕೇಳಿಸಿಲ್ಲ ನೀವು ಹೇಳಿದ್ದು.
ಓಕೆ ನಿಜಶ್ರೀ ಅವರೇ, ಥ್ಯಾಂಕ್ಸ್ ಫಾರ್ ಕಮಿಂಗ್, ಥ್ಯಾಂಕ್ಸ್ ಫಾರ್ ಮೀಟಿಂಗ್, ಥ್ಯಾಂಕ್ ಯು. ಸಿಗೋಣ, ಮತ್ತೆ ಸಿಗೋಣ, ಬೇಗ ಸಿಗೋಣ. ಆಯ್ಸ್, ನಮ್ಮ ಪವಿತ್ರ ಎಷ್ಟು ದೊಡ್ಡ ಮನಸ್ಸು, ಎಷ್ಟು ಶುದ್ಧ ಮನಸ್ಸು, ಎಷ್ಟು ಹೆಲ್ಪಿಂಗ್ ನೇಚರು ಅಂದರೆ ಆಯ್ತು. ಆಮೇಲೆ ಜಸ್ಟ್ ಬರೆಯೋಕ್ಕೆ ಒಂದು ಪೆನ್ನು ಬುಕ್ ಇರುತ್ತೆ, ಅರೇಂಜ್ ಮಾಡ್ಕೊಂಡು ಬಾ ಅಂದೆ. ಹಿಂಗೆ ಹೋದವಳು ಎಷ್ಟು ಹುಡ್ಕಿದ್ಲು ಅಂದರೆ ಅಷ್ಟು ಹುಡ್ಕಿದ್ಲು, ಕೊನೆಗೂ ತಂದ್ಲು. ಥ್ಯಾಂಕ್ ಯು ಪವಿತ್ರ, ನೀನು ಋಣನ ನನ್ನ ಉದಾತ್ತ ಗುಣಗಳು. ಋಣ ಅಲ್ಲ, ನಿನ್ನ ಗುಣ. ಥ್ಯಾಂಕ್ ಯು ಪವಿತ್ರ. ಇದು ಋಣ ಅಲ್ಲ, ಇದು ಗುಣ. ಅದನ್ನೇ ಹೇಳಿದ್ದೆ, ಋಣ ಅಲ್ಲ ಗುಣ. ಹಿಂಗೆ ಇರು ಪವಿತ್ರ ನೀನು. ಹಂಗೆ ಇರ್ತೀನಿ, ನಾನು ಚೇಂಜ್ ಆಗಲ್ಲ. ಸೂಪರ್ ಪವಿತ್ರ. ಚೇಂಜ್ ಆಗಲ್ಲ, ಅವಳಿಂದ ಚೇಂಜ್ ಆಗಲ್ಲ, ನಾನು ನಾನಾಗಿರ್ತೀನಿ. ಸೂಪರ್, ಹಿಂಗೆ ಸೂಪರ್. ಹೊಡಿ ಒಂದು ಪಂಚೆ. ಬಿಡಿಲ್ಲ. ಯಪ್ಪ ಸೂಪರ್. ಗೈಸ್, ತೇಜ ಎಷ್ಟು ಉದಾತ್ತ ಮನ್ಸು ಗೊತ್ತಾ ಗೈಸ್? ನೀನ್ ಯಾಕೆ ನಂದು ಉದಾತ್ತ ಯೂಸ್ ಮಾಡ್ತಾ ಇದ್ದಿ? ನಿಂದು ಉದಾತ್ತನ ಸ್ವಲ್ಪ ನಮ್ದು ಕೊಡು ಗೈಸ್. ಉದಾತ್ತ ಉದಾತ್ತ ಅಲ್ಲ, ತೇಜ ದೊಡ್ಡ ಮನ್ಸು ಏನ್ ಗೊತ್ತಾ ಗೈಸ್? ಏನಂತ ದೊಡ್ಡ ಮನ್ಸು? ಇದು ಉದಾತ್ತ ಗುಣಗಳು. ಸೂಪರ್ ಪವಿ, ಸೂಪರ್. ಉದಾತ್ತ ಗುಣ ಏನಂದ್ರೆ, ತೇಜ ಆಂಡ್ರಾಯ್ಡ್ ಫೋನಲ್ಲಿ ವಿಡಿಯೋ ಮಾಡ್ತಾವನೆ ಗೈಸ್, ನಾನು ಫೋನಲ್ಲಿ ಎಡಿಟ್ ಮಾಡ್ತಾ ಇದ್ದೀನಿ ಗೈಸ್. Oh my God, at least someone told it. Someone ಅಲ್ಲ, every time I tell that. Shut up. Thank you Sandhya, considering the effort. Yeah, please give me one gift. ತೇಜ, ಕಮೆಂಟ್ ಅಲ್ಲಿ ಇರೋರು ಎಲ್ರು ಹೇಳ್ತಾರೆ ತೇಜ, ನಿಂಗೆ ಸಿಕ್ದವ್ರು ಕೂಡ ಒಂದ್ ಗಿಫ್ಟ್ ಕೊಡ್ಸು ಅಂತಾರೆ ತೇಜ. ನಿನಗೆ ನಾನೇನು ಕಡಿಸ್ತಾ ಇಲ್ಲ ಗೊತ್ತಾ? ಏನಕ್ಕೆ ಕೊಡ್ಸ್ಬಿಟ್ರೆ ನೀನಲ್ಲಿ ಕೇಳೋದು ಬಿಟ್ಬಿಟ್ಟು ಆ ಫೀಲು, ಆ ಕ್ರೇಜ್, ಅದೊಂಥರ ಫೀಲ್ ಚೆನ್ನಾಗೈತೆ. ಸಾವಾಗ ನೀವು ಕಮೆಂಟ್ ಆಗ್ತೀರಾ ನೋಡಿದ್ರೆ ಇನ್ನೂ ಒಂಥರ ಎಮೋಷನ್ಸ್ ನಂಗೆ. ಅವೆಲ್ಲ ನಂಗೆ ಅದು ಕಾಟ್ಬಿಟ್ಟು ಅದು ಮುಗ್ದೋಗ್ಬಿಡುತ್ತೆ, ಆಮೇಲೆ ಸೀಸನ್ನೇ ಇರಲ್ಲ, ಅದಕ್ಕೆ ನಾನು ಕೊಡಲ್ಲ ಗೈಸ್. ಸಂಜೆ ವೈದ್ರ ಬೇಕು ಅಂತ ಹೇಳಿ ಸಂಜೆ ಬೇಕು ಇರ್ತಾನಲ್ಲ ಡೈಲಿ ಅವನೇ ನಿನ್ನ ಹತ್ರ. ಇಲ್ಲಪ್ಪ, ನೀನು ಇರಲ್ಲ ಡೈಲಿ ನನ್ನ ಟೈಮೇ ಕೊಡಲ್ಲ. ನೀವ್ ಟೈಮ್ ಕೊಡ್ತೀರ ಆಗಲ್ಲ, ನನ್ಗೆ ಹಿಂಸೆ ಆಗ್ಬಿಟ್ಟೈತ್. ಕಾಲೇಜ್ಗೆ ಹೋಗ್ದಿರ ಬಂಕ್ ಹಾಕೊಳ್ಳಿ ಇವತ್ತು. ಇವೆಲ್ಲ ಏನ್ ಅನ್ಕೊಂಡಿದ್ಯಾ? ಜ್ವರ ಆಗಿದೆ, ಅವಳಿಗೆ ಹುಷಾರಿದ್ರೆ ಈ ತರ ಮಾಡ್ತಾ ಇಲ್ಲ ಅವಳು. ಯಪ್ಪ, ಅರ್ಥ ಮಾಡ್ಕೊಳಲ್ಲ ಗೈಸ್ ಇವ್ರನ್ನೆಲ್ಲ. ಇಟ್ಸ್ ಓಕೆ, ನಾನು ಅರ್ಥ ಮಾಡ್ಕೊತೀನಿ. ಪೆನ್ನು ಬುಕ್ ತಂದು ಕೊಟ್ಟವಳು. ಎಂತ ನೋಡ ಅವ್ರು ಎಷ್ಟು ಪ್ರೀತಿಯಿಂದ ಇನ್ನೊಂದ್ಸರಿ ಕರಿಯ. ತೇಜ, ಏನೈತೆ? ಏನ್ ಗೊತ್ತಾ, ನಾನ್ ನಿನ್ನೊಬ್ನಿಗೆ ಎಲ್ಲ ಕಷ್ಟ ಕೊಟ್ಬಿಡಲ್ಲ, ಇವ್ರಿಗೂ ಕೊಡ್ತೀನಿ. ನೀನ್ ಅರ್ಧ ಹಾಕು, ಅವಳು ಅರ್ಧ ಹಾಕ್ಲಿ. ಏನಕ್ಕೆ? ಆಯ್ತು. ಆಮೇಲೆ ಇವಾಗ ಏನ್ ಗೊತ್ತಾ ಪ್ಲಾನು? ನೀನ್ ಅರ್ಧ ಕಾಸು ಹಾಕು, ಅವಳ ಅರ್ಧ ಕಾಸು ಹಾಕ್ಲಿ. ಹಾಕ್ಬಿಟ್ಟು ಏನ್ ಮಾಡೋದು? ಕೇಕ್ ತರ್ಸಣ್ಣ, ಚಾಕ್ಲೇಟ್ ಕೇಕು. ನಂಗೆ ಸುಮ್ಮನೆ ಕೇಕ್ ತರಿಸ್ತೇ ಪವಿ. ಈ ಒಂದ್ ನಿಮಿಷ ಇರು. ನಾವು ಖುಷಿ ಪಡ್ಬೇಕಂದ್ರೆ ಏನಾದ್ರೂ ರೀಸನ್ನೇ ಬೇಕಾ ತೇಜ? ಹಂಗೆ ಖುಷಿ ಪಡ್ಬಾರ್ದ ತೇಜ? ಕೆಲಸ ಮಾಡೋದು ಮಾಡಿ ಮೇಲೆ ಜಂಪ್ ಹಾಕಿಲ್ಲ. ನಂದು ಇವತ್ತಾನೆ 230K ಆಗಿದೆ ಗೈಸ್ ಇನ್ಸ್ಟಾಗ್ರಾಮ್ ಅಲ್ಲಿ. ನೋಡೋ ಬಂತಲ್ಲ ಆಫ್ಟರ್ ಸೋ ಮೆನಿ ಡೇಸ್ ಗೈಸ್. ಸಿಕ್ಕಾಪಟ್ಟೆ ಸೂಪರ್ ಪವಿತ್ರ, ಸೂಪರ್. ನೋಡಿತೀನಿ. ಇಲ್ಲ ಇಟ್ಸ್ ಓಕೆ. ತೇಜ ಪ್ಲೀಸ್ ತೇಜ, ಏನ ಕೇಕ್ ಕೊಡ್ಸು. ಒಂಗಾರ ರಿಕ್ವೆಸ್ಟ್ ನಿಂದ? ಇಲ್ಲ ನಂದು ಪ್ರಾಮಿಸ್, ನಂದು. ಓಕೆ, ಟೆಂಪ್ಟೇಷನ್ ಸ್ಪ್ರೆಡ್ ಮಾಡ್ತೀನಿ ನನಗೆ. ನಾನು ರೀಲ್ಸ್ ಹತ್ತದಲ್ಲಿ ಬರೀ ತಿನ್ನೋದೇ ಬರ್ತೈತಲ್ಲ, ಹಂಗೆ ಟೆಂಪ್ಟ್ ಹೋಗ್ಬಿಟ್ಟಿದೆ. ಹೌದು ಗೈಸ್, ಇವಳು ರೀಲ್ಸ್ ತೆಗೆದ್ರು ಬರೀ ತಿನ್ನೋದೇ ಐತೆ. ನಾಲ್ಕು ರೀಲ್ಸ್ ತೆಗೆದ್ರು ತಿನ್ನೋದೇ ಐತಲ್ಲಿ. ಇನ್ಸ್ಟಾಗ್ರಾಮ್ ಅದು ಎಷ್ಟು ಅನಲೈಸ್ ಮಾಡ್ಬಿಟ್ಟಿದ್ರು ಪವಿತ್ರನ. ತಿನ್ನೋದೇ ಬರೋದು. ಅದ್ರಲ್ಲಿ ಅಂತದ್ದು ಒಂದು ತಿನ್ನೋದು ಬರಲ್ಲ. ಇನ್ನೇ ಅನ್ಕೋಬೇಕು, ಅನ್ಕೊಂಬೇಡಿ, ಅದು ಬಹಳ ತಪ್ಪು. ಇನ್ನೇ ಅನ್ಕೋಬೇಕು. ನೋಡ್ತೀನಿ ಅಷ್ಟೇ ಅದನ್ನ, ತಿನ್ನೋದಕ್ಕೆ ಆಗ್ಬಿಡುತ್ತಾ ಎಲ್ಲದನ್ನು. ಹೌದೌದು, ನೋಡೋದೆಲ್ಲ ನಮ್ ಕೈ ಸಿಕ್ಬಿಡ್ತಿದ್ರೆ ಎಲ್ಲೋ ಇರ್ತಾ ಇದೆ ಅಲ್ಲ. ಎಂತ ಗೊತ್ತಾ, ನನ್ಗೆ ಕೆಲವೊಂದು ಫ್ಯಾನ್ ಪೇಜಸ್ ಇದೆ ಆಯ್ತಾ, ಅವ್ರಿಗೆಲ್ಲ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ ಗೈಸ್. ಯಾಕಂದ್ರೆ ನನ್ಗೆ ಗೊತ್ತಿರಲ್ಲ, ಆ ಪಾರ್ಟಿ ಅವ್ರು ಎಡಿಟ್ ಮಾಡ್ತಾರಲ್ಲ, ಅವ್ರಷ್ಟು ಪೇಷನ್ಸ್, ಅಷ್ಟು ಟೈಮ್ ಕೊಟ್ಟು ಹುಡುಕಿ ಮಾಡ್ತಾರಲ್ಲ, ಸಿಕ್ಕಾಪಟ್ಟೆ ಖುಷಿ ನನ್ಗಂತೂ. ಇದೊಂದು ತೋರಿಸ್ತೀನಿ, ಇವಾಗ ಒಂದು ಬಂದೈತೆ ನೋಡಿ ಗೈಸ್. ಹಂಗೆ ಇಲ್ಲಿ ನೋಡಿ, ಇದು ಸಂಧ್ಯಾ ಅಂತ ನಿಮ್ಗೆ ಗೊತ್ತಾಗಲ್ಲ, ಎಷ್ಟು ಸಣ್ಣಕ್ಕಿದ್ಲು ನೋಡಿ ಇವಳು. ನಾನೇ ಡೌಟ್, ನಾನು ಹಿಂಗಿದ್ನ ಈಗ ನೋಡಿ ಹೆಂಗೆ ಪರ್ಸನಾಲಿಟಿ. ಊತರ ಇದ್ದವಳು ಇವಾಗ ಸ್ವಲ್ಪ ಚಿಕ್ಕ ಹೂಕೋಸಾಗಿದ್ದೀನಿ.
ಇಲ್ಲ 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 ನೆಕ್ಸ್ಟ್ ತೋರಿಸಿ ಇವಾಗ ನೋಡಿ ಗೈಸ್. ಇವಾಗ ನೋಡಿ ಗೈಸ್, ಈ ಫೋಟೋ ಎಲ್ಲಿಂದ ತಗೊಂಡ್ರು ಅಂತಾನೆ ನನಗೆ ಗೊತ್ತಿಲ್ಲ. ಸಂಜೆ ಅದೇ ಯೋಚನೆ ಮಾಡ್ತಾ ಇಲ್ಲ ಎಲ್ಲಿಂದ ಬಂತು ಅಂದ್ಬಿಟ್ಟು. ನೋಡಿ ನಮ್ಮಮ್ಮ ಗೈಸ್ ಅದೇ ಸೀರೆ ನಾನೇ ನೋಡಿರ್ಲಿಲ್ಲ ಈ ಫೋಟೋನ. ಎಲ್ಲವೇ ಅಂತ ನಮ್ಗೆ ಗೊತ್ತಿಲ್ಲ ಬ್ರೋ. ಎಲ್ಲಿಂದ ನೋಡ್ತಾ ಇರೋ ಬ್ರೋ? ನೀವ್ ವಿಡಿಯೋ ನೋಡ್ತಾರೆ ಹಂಗೆ ಒಂದು ಕಮೆಂಟ್ ಹಾಕ್ಬಿಡಿ ಬ್ರೋ. ಹಾ, ಕಮೆಂಟ್ ಹಾಕಿ ಬ್ರೋ. ನಂಗೂ ಬ್ರೋನ ಅಥವಾ ಹುಡುಗಿನ ಗೊತ್ತಿಲ್ವಲ್ಲ, ಪ್ಲೀಸ್ ಮಾಡಿ ನೋಡಿ. ಓ ಮೈ ಗಾಡ್, ದಟ್ಸ್ ಸೋ ಸ್ವೀಟ್, ಥ್ಯಾಂಕ್ ಯು ಸೋ ಮಚ್. ಗಾಯ್ಸ್, ದಿಸ್ ಇಸ್ ದ ಬೋಟಿ ಫಸ್ಟ್ ಟೈಮ್. ವೆಜ್ ತಾನೆ? ಇದು ಬೋಟಿ ಅಲ್ಲ, ಪಾಸ್ತಾ ತಾನೆ? ಪಾಸ್ತಾ ಫ್ರೈ ಮಾಡ್ಕೊಂಡು ಬಂದಿರಲ್ಲ ಗಾಯ್ಸ್. ಪವಿತ್ರ ಏನೇನಂತೆ ಸಿಕ್ಕಿದಲ್ಲ ಹಾಗೆ ಚೆನ್ನಾಗಿದೆ, ಒಳ್ಳೆ ಮಸಾಲೆ ಸ್ಪೈಸ್ ಎಲ್ಲ ಹಾಕೊಂಡು ಬಿದ್ದಾಳೆ ಗಾಯ್ಸ್. ಎಂತ ಏನೋ ತಗೊಳಕ್ ಬಂದೆ. ಹಾ, ನನಗೆ. ನಿನಗೆ ಯಾಕೆ? ಥ್ಯಾಂಕ್ ಯು. ನಂದು 100K ಆಗಿದೆ ಸೆಲೆಬ್ರೇಷನ್ಗೆ. ಸಂಜೆ ಒಂದು 230K ಆಗಿದೆ. ಒಂದು ಸೆಲೆಬ್ರೇಷನ್ ಎಂತ ಮಾಡಿರಲಿಲ್ಲ, ಸೊ ಅದಕ್ಕೆ. ಪವಿತ್ರ ಪವಿತ್ರ ಅವಳಿಗೆ ಏನೋ ಆಗೋಗ್ಬಿಟ್ಟಾಯ್ತು. ನಿನಗೆ ಬತ್ತಾಳಿ ಮೇಲೆ ಇವಾಗ ಒಳ್ಳೆ ಬರ್ತಲ್ಲ. ಹಾ, ಲೆಕ್ಕಕ್ಕೆ ಬರ್ಬೇಕಾಗಿತ್ತಲ್ಲ ಹೇಳು. ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನದು? ಗಾಯ್ಸ್, ಇವ್ರು ಇದ್ರಲ್ಲಿ ಮಾರ್ಕರ್ ಸಮೇತ ಕೊಟ್ಟವ್ರೆ. ಸೊ ನಾವ್ ಇಲ್ಲಿ ಬರಿಬೇಕಾ? ಇಲ್ಲ, ಚಾಪೀಸ್ ಕೊಡ್ತಾರೆ ಮ್ಯಾನ್. ಚಾಪೀಸ್ ಕೊಡ್ತಾರ? ಓ ಮೈ ಗಾಡ್, ಚಾಪೀಸ್ ಇದೆ. ನೀನ್ ಹೋಗ್ತೀರಾ? ನಾನ್ ಬರಿಬೇಕಲ್ಲೇನೆ. ಅವಳು ನೀಚೆ ಕಳ್ಸಿದ್ ಬೇಟ. ಸರಿ, ಒಂದ್ಸರಿ ಹೋಗೋ, ಈಚೆ ಹೋಗಿ ಒಂದ್ ನಿಮಿಷ. ನಂದೇನೋ ಸ್ವಲ್ಪ ಸೀಕ್ರೆಟ್ ಐತೆ. ಅದಮ್ಮ ನಾನು ಆಮೇಲೆ ಕಾಲ್ ಮಾಡ್ತೀನಿ ಇರತ್ತಮ್ಮ. ಪ್ಲೀಸ್ ಪ್ಲೀಸ್. ಒಂಚೂರು ಮರ್ಯಾದಿನೇ ಕೊಡಲ್ಲ, ಯಾಕೆ? ಎಲ್ರು ಕೊಡ್ತಾರೆ, ನೀನ್ ಕರೆಕ್ಟ್ ಆಗಿ ತಗೋತಲ್ಲ. ಈಚೆ ನಡಿ, ಈಚೆ ನಡಿ. ಅದು ನಾನು ಕಣ್ ಮುಚ್ಕೊಂಡಿನಿ. ಆ ಕಡೆ ತಿರ್ಕ ಹೋಗ್ಲಿ. ಬೇಡ ಮ್ಯಾನ್, ಈಚೆ ಹಾಕ್ಸೋಡಕ್ಕ. ಈಚೆ ಹೋಗಿ, ಈಚೆ ಹೋಗಿ. ನಂಗೆ ಸ್ಯಾಟಿಸ್ಫ್ಯಾಕ್ಟರಿ ಆಗ್ತಿಲ್ಲ. ನಂಗೆ ಯಾಕೋ ಫೀಲ್ ಸಿಗ್ತಲ್ಲ. ನಡಿ ಈಚೆ. ಏನ್ ಹಿಂಗ್ ಕಣ್ಬಿಟ್ಬಿಟ್ರೆ? ತೇಜ, ನಾನು ಅವಾಗ ಹಿಂಗ್ ತಿಕ್ಲು ತರ ಆಡ್ತೀನಿ. ಅದನ್ನೆಲ್ಲ ನೀನು ವಿಡಿಯೋ ಮಾಡಿ ಪಬ್ಲಿಕ್ ಮಾಡೋ ಅವಶ್ಯಕತೆ. ಅವಾಗ ಅವಳು ಹೆಂಗಿರ್ತಾಳೋ ಹಂಗಿರ್ತಾಳ ಅಷ್ಟೇ. ಪಾಪ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ ನಿಂಗೆ. ಗೆಟ್ ಔಟ್ ಪ್ಲೀಸ್ ಸಂಜೆ, ಗೆಟ್ ಔಟ್. ಇವಾಗ ತಾನೇ ಕೂತಿದ್ದೀನಿ. ಹೇಳಿದ್ರೆ ಅರ್ಥ ಆಗಲ್ಲ. ಮರ್ಯಾದೆ ಕೊಡೆ, ನಾನು ನಿನ್ನ ಅಕ್ಕ. ನಿಮ್ಮ ಅಕ್ಕ ಅವರೇ, ಹೋಗಿ ಹೊರಗೆ. ಮಾವನ್ನ ಅಂತ ನಾನು ಬಂದಿದ್ದೀನಿ ತೇಜ. ಆ ಡೈಲಾಗ್ ಮ್ಯಾಚ್ ಆಗಲ್ಲ ಸಂಜೆ. ಅದ್ಯಾಕೋ ಫೀಲ್ ಸಿಗಲ್ಲ ಮಾವನ್ ಅಂದ್ರೆ ಅಲ್ಲ. ಮಾವನ್ ಬರುತ್ತೆ ಫೀಲು ಕರೀತಿದ್ರೆ. ನನ್ಗೆ ಇರಿಟೇಟ್ ಮಾಡ್ಬಾರ್ದು ನನ್ನ. ನೀವು ಸಂಜೆ ದಯಮಾಡಿ ಹೊರಗಡೆ ಹೋಗ್ತೀಯ ಪ್ಲೀಸ್. ಇಮೋಷನಲ್ ಡ್ಯಾಮೇಜ್. ಸಂಜೆ ಒಂದ್ 2 ನಿಮಿಷ ಹೊರಗಡೆ ಹೋಗಿ ಬಸ್. ನಂಗೆ ತುಂಬಾ ಸ್ವಲ್ಪ ಒಳ್ಳೆ. ಹಾ, ಪ್ಲೀಸ್ ನಾನು ಪ್ಲೀಸ್. ಎಷ್ಟು ಸಾಫ್ಟ್ ಆಗಿ ಅರ್ಥ ಆಗಲ್ಲ. ಹೋಗೈಚೆ. ನೀನ್ ಮದ್ವೆ ಆಗೋ ಗಂಡನ ಮೇಲೆ ಎಂತ ಡೈರೆಕ್ಟ್ ನನ್ ಗಂಡನ ಹತ್ರ ಹೋಗ್ತಾಳೆ. ಸರಿ, ನಿನ್ ಗಂಡ ಬಿಡ, ನನ್ ಭಾವನ ನನ್ನ ಮೇಲೂ. ಟೇಕ್ ಯುವರ್ ಟರ್ನ್ ಅಂಡ್ ಗೆಟ್ ಆಫ್. ಗೈಸ್, ನನ್ಗೆ ಇನ್ನೂ ಮದ್ವೆ ಆಗಿಲ್ಲ ಗೈಸ್. ಮದ್ವೆ ಆಗದಿರನೆ ನನ್ ಗಂಡಂಗ್ ನಾನು ಇಷ್ಟು ಮರ್ಯಾದೆ ಸೆಂಟ್ರಲ್ ಗ್ಯಾಪ್ ಅಲ್ಲಿ ಸಿಪ್ಪತ್ತಿಗೆ ಏನ್ ಮಾಡ್ತಾ ಇದ್ರು. ಗೈಸ್, ನಾನು ಹೋಗ್ತಾ ಇದೀನಿ ಗೈಸ್. ಔಟ್ ಔಟ್. ಈ ಡೋರ್ ಮುಚ್ಚಿದ್ರೆ ಪಕ್ಕ ಡೋರ್ ಬಡಿತಾಳು. 230 ಗೊತ್ತು ಪವಿ, ಹಂಗೆ ಜೋಕ್ ಮಾಡಿದೆ. ಅಲ್ಲಲ್ಲಲ್ಲಲ್ಲಲ್ಲ 230 ಹ್ಯಾಪಿ 230 ಹ್ಯಾಪಿ ಕನ್ನಡದಲ್ಲಿ ಬರೀನ. 230 ಶುಭಾಶಯಗಳು. 203 ಶುಭಾಶಯಗಳು. ಕನ್ನಡ ಬರೆಯಕ್ಕೆ ಗೊತ್ತದ? ನಿನ್ಕಿಂತ ಚೆನ್ನಾಗಿ ಬರುತ್ತೆ ಅನ್ಕೊಂಡಿದೀನಿ. ಅವತ್ತು ಅಟ್ಲೀಸ್ಟ್ ಅದಕ್ಕಾದ್ರೆ ಖುಷಿ ಆಗುತ್ತೆ. ಇದ್ರಲ್ಲಿ ಬರೀತೀನಿ ಅಷ್ಟೇ.
A few moments later. ಇವಾಗ ಬನ್ನಿ ಕೇಕ್ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ಡಚ್ ಕೇಕ್. ಎಲ್ಲಿ ನೋಡ್ದಂಗೆ ಬಂದದೆ ಫೋನಲ್ಲಿ ನೋಡ್ದಂಗೆ. ನೈನಾ ಆಗ್ಲೇ ಹೇಳ್ತಾ ಇದ್ದಲ್ಲ ಫಿಲಮ್ ಬಗ್ಗೆ, ಏನು ಹೇಳು? ಏನು ಈ ಫಿಲಮು ಒಳ್ಳೆದೊಂದನ್ನು ಹಿಡಿದು ಅದನ್ನು ನೀವು ಗೈಸ್ ಇವಾಗ ನೀವು ನೋಡ್ತಾ ಇರೋ ಫಿಲಮ್ ಹೆಸರು ಏನು ಅಂತ ಯಾರಿಗಾದ್ರು ಗೊತ್ತಿರೋ ಕಮೆಂಟ್ ಹಾಕಿ. ಇದರಲ್ಲಿ ಅಭಿನಯಿಸುತ್ತಿರುವ ಡಾಕ್ಟರ್ ರಾಜ್ಕುಮಾರ್. ಅದ್ರೊಳಗೆ ಅದನ್ನ ಹಾಕೊಂಡ ಮತ್ತೆ ಎಮರ್ಜೆನ್ಸಿಲಿ ಇರೋದನ್ನ ಹಿಡಿದು ಹಾಕ್ಬೇಕು. ಅದು ಮಾಮೂಲಿ ಎಲ್ಲ ಪಿಕ್ಚರ್ಗೂ ರಾಜ್ಕುಮಾರ್ ಮಾಡೋನೆ ಅಂತಾರೆ. ಆ ಥರನಾ? ಓಕೆ ಓಕೆ. ಓ ಆಲ್ರೆಡಿ ಆಗ್ಲೇ ಅಂತ ಸೀನ್ ಇತ್ತ ಅದು? ಸೀನ್ ಹಂಗಿತ್ತು. ಆ ಸೀನ್ ಅವರು ತಲೆ ಕೆಡಿಸ್ಕೊಂಡವ್ರು. ಇದು ಯಾವ ಪಿಕ್ಚರ್ದು ಇರ್ಬೋದು, ಯಾವ ಪಿಕ್ಚರ್ದು ಇರ್ಬೋದು. ನಾನು ಸ್ವಲ್ಪ ಲೇಟಾಗಿ ಬಂದ್ಬಿಟ್ಟೆ. ಹೇಳ್ದಾಗ ಮಾಡಲ್ಲ ನೀವು. ಇವಾಗ ಒಂದು ಕೇಕ್ ಕಟ್ಟಿಂಗ್ ಸೆರೆಮನಿ ನಡೀತದೇನೇನಾ? ಬೇಕು ಏನಿವತ್ತು ಅಂದ್ರೆ ಅದು ಹಂಗೆ ಅವಾಗ ನಡೀತಾ ಇರಬೇಕು ಮನೇಲಿ. ಕಾಸಿದ್ರೆ ತಗೊಂಡು ತಿನ್ನೋದಕ್ಕ ಕಾಸಿದೆ ಖುಷಿಗೆ. ಗೈಸ್ ಇವಾಗ ನಿಮಗಿರೋ ಟಾಸ್ಕ್ ಏನು ಅಂದರೆ ಈ ಫಿಲಮ್ ಹೆಸರೇನು ಅಂತ ಕರೆಕ್ಟಾಗಿ ಗೆಸ್ ಮಾಡಿ. ಗೆಸ್ ಮಾಡಿದವ್ರಿಗೆ ಅಭಿನಂದನೆಗಳು. ಕ್ಲೆವರ್ ಜಾಸ್ತಿ ಅಂತ ರಿವಾರ್ಡ್ ಕೊಡ್ಬೇಕಷ್ಟೇ. ವಾಟ್ ಇಸ್ ಸೂಪರ್ ಸೂಪರ್ ಸೂಪರ್. ಈಗ ಆರಾಮಾಗಿ ಗೈಸ್ ನಮ್ಮ ಮನೇಲಿ ಈ ಪಿಕ್ಚರ್ ರಾಜ್ಕುಮಾರ್ ಪಿಕ್ಚರ್ನ ನಾನು 5 ಸರಿ ನೋಡಿದೀನಿ ಗೈಸ್. ಇದು 6ನೇ ಸರಿ ನೋಡ್ತಾ ಇದ್ದೀನಿ. ನಮ್ಮ ಮೂವಿದು 5 ಸರಿ ನೋಡಿದ್ಯಲ್ಲ ಹೇಳು. ಕಮಾನ್ ಟೆಲ್ ಮಿ. ನಾನು ಏನು ಹೇಳ್ಬೇಡ. ಓಕೆ ಏನ್ ಕಣ್ಣ ಕಡೆ ನಾನು ಈ ನೆಕ್ಸ್ಟ್ ಸೀನ್ ಏನು ಅಂತ ಹೇಳ್ತೀನಿ. ಹೇಳು. ನೋಡು ಇವ್ರು ಇರ್ತಾರಲ್ಲ, ಇವ್ರು ಇವ್ರ ತರನೇ ಇನ್ನೊಬ್ರು ಇವ್ರು ಇವ್ರನ್ನ ಅವ್ರ ಕಡೆ ಕರ್ಕೊಂಡು ಗೊತ್ತಿಲ್ಲ ಅಂತ ಹೇಳು. ಡೈಲಾಗ್ ನಾನು ಇರೋದನ್ನ ಹೇಳ್ತೇನೆ, ನಿಮ್ಗೆ ಅರ್ಥ ಮಾಡ್ಕೊಳಕ್ ಬಂದಿಲ್ಲ. ನಂಗೆ ಹೊಟ್ಟೆ ಹಸಿತು. ಕಮಾನ್ ಕಮಾನ್ ಕಮಾನ್. ಹೆಂಗಿದ್ರು ಏನ್ ಸೆಲೆಬ್ರೇಷನ್ ಇಲ್ಲ ಅಂದಾಗ ಹಿಂಗೆ ಇಲ್ಲ ಸಂಧ್ಯಾ, ಹೌ ಡೇರ್ ಯು. ಎಷ್ಟು ಕಷ್ಟಪಟ್ಟು ಎಷ್ಟು ಇಷ್ಟಪಟ್ಟು ಪವಿತ್ರಗೆ ಅಂತ ಕೇಕ್ ತಂದೀನಿ. ನೀವು ಬ್ಯಾಡ್ ಫೇರ್. ಪವಿತ್ರ ತಗೋ ಪವಿ. ನೋಡಿ ಯಾವಾಗ ಕಟ್ ಮಾಡಕ್ ಇಂಟ್ರೆಸ್ಟ್ ಇಲ್ಲ. ನನಗಿಂತ ಫೇರ್ ಆಗಿದ್ದೀನಿ ತೇಜ. ನನಗಿಂತ ಫೇರ್ ಆಗಿದ್ರು ನನಗಿಂತ ಕ್ಲಿಯರ್ ಆಗಿ ಕಮ್ಮಿ ಮಾಡ. ಎಲ್ಲೆಲ್ಲಿಂದ ಐಡಿಯಾ ಬರ್ತಾವ ಗೊತ್ತಿಲ್ಲ. ನನಗಿಂತ ಜಾಸ್ತಿ ಸಾಂಗ್ಗಳು ಅದೆಲ್ಲ ಹೋಗ್ಬಿಟ್ಟು ಅವಳೋ ಗೊತ್ತಿಲ್ಲ. ನೀನ್ ಯಾವ ಕೇಕ್ ಕಟ್ ಮಾಡ್ತೀಯ ಅವಾಗ ನಿಂಗೆ ಗೊತ್ತಾಗ್ಬಿಡ್ತಿ ಏನ್ ಕತೆ ಅಂತ. ನೀನೇ ಕಟ್ ಮಾಡ್ತೀಯ ಸಂಧ್ಯಾ. ಯಾಕೆ ಅಂದ್ರೆ ಈ 10 ಸೆಕೆಂಡ್ ನಿಂಗೆ ಒಂದು ಮ್ಯಾಜಿಕ್ ಕಾಣಿಸುತ್ತೆ. ಇದೆ ಇದೆ. ಯಾ ಸಂಧ್ಯಾ. ಸ್ಪಾನ್ಸರ್ಡ್ ಬೈ ತೇಜ. ಅಂತ ಹೇಳ್ಬೇಕು. ಗೈಸ್ ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಮಾಮಾ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು ಅಂಟಿಸ್ ಬಾಳಿನ ಇನ್ಸ್ಟಾಗ್ರಾಮಿನ ಜ್ಯೋತಿರ್ದೀಪ ಹೀಗೆ ನಿಮ್ಮ ಏನದು ಗೈಸ್ ಆರೈಕೆಯಿಂದ ಬೆಳಗತ್ತಿರಲಿ, ಚುಪ್ಪು ಬೆಳಗುತ್ತಿರಲಿ. ಸ್ವಲ್ಪ 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 ಇಟ್ಟು ಹೋಯ್ದ್ರ ಬಾ ಹಂಗೆ ಬಂದ್ಬಿಟ್ಟೆ. ಇವಾಗ ಇದು ಅಂಟ್ಕೊಂಡು ಹೊಡೆದ್ರೆ ಹೆಂಗಿರ್ತದೆ ಈಗ? ಹ್ಯಾಪಿಯಾಗಿದೆ ಲೈಫ್. ಓ ತೇಜ ನೀನ್ ಹೇಳಿದ್ದಲ್ಲ ಅದಕ್ಕ. ಏನ್ ಹೇಳಿದೆ ನಾನು? ಹೇಳಿದ್ದೆ ತೇಜ ನೀನು ಬಿಡು, ನಿಂಗೆ ನೆನಪಿರಲ್ಲ. ಏನಗಂತ ನಾನು ಅನ್ಸಿದ್ದು ನಮ್ಮ ಅಕ್ಕ ಸಕ್ಸಸ್ಗೆ ನಾನು ಕಾರಣ ಅಂತ. ಕರೆಕ್ಟ್ ನನ್ನ ಸಕ್ಸಸ್. ಓ ಗೈಸ್ ಸಕ್ಸಸ್ ಇದು ಫ್ಯಾಮಿಲಿ ಎಲ್ಲ ಗೈಸ್ ಎಲ್ರು ಇದ್ದಾರೆ. ಫ್ಯಾಮಿಲಿಯಲ್ಲಿ ಎಲ್ರು ಮುಖ್ಯ ಪಾತ್ರಧಾರರು. ಅಜ್ಜಿನ ಇಲ್ಲಿ ಗೈಸ್. ಓ ನಾನೇನಾ? ಓ ಪರವಾಗಿಲ್ಲ ಸಂಧ್ಯಾ. ನಾಯಿ ಹೆಂಗ್ ಸಾಕಿದೀನಿ. ನಾನು ನಾಯಿ, ನೀನು ನಾಯಿ ತಾನೆ ತೇಜ? ಅದನ್ನೇ ಹೇಳಿದ್ರು ಸಂಧ್ಯಾ. ನಾನು ಅದೇ. ಯಾರೋ ಒಬ್ರು ಕೆಟ್ಟ ಕಮೆಂಟ್ ಆಗ್ತಾರೆ ಅಂತ 100 ಜನ ಒಳ್ಳೆ ಕಮೆಂಟ್ ಹಾಕ್ತಾರೆ. ಮಾತ್ರ ಕನ್ಸಿಡರ್ ಮಾಡಬೇಡ. ಆ 100 ಕನ್ಸಿಡರ್ ಮಾಡ್ಬಿಟ್ಟು ಜೀವನದಲ್ಲಿ ಉದ್ಧಾರ ಆಗಿ. ಮೆಜಾರಿಟಿ ಆಲ್ವೇಸ್ ವಿನ್ಸ್. ಸೂಪರ್ ಪವಿತ್ರ. ಸೇರ್ಕೊಂಡು ಗೈಸ್ ಏನ್ ಗೊತ್ತಾ, ನಾನು ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ನನ್ನ ಕಂಟೆಂಟ್ ಇಷ್ಟ ಆದಲ್ಲಿ ನಿಮಗೆ ನಾನೇನೋ ಕಂಟೆಂಟ್ ಕೊಡ್ತಾ ಇದ್ದೀನಿ ಅನ್ಸದಲ್ಲಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಆದಷ್ಟು ಬೇಗ ತೇಜ 100K ಮಾಡಿ ಗೈಸ್. ಸರಿ ಬೇಡ್ಕೊಳ್ಳೋದು ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಡ್ಲಾ ನಿಮ್ಗೆಲ್ಲ? ಮಾಡಿ ಗೈಸ್ ಬೇಗ. ದೊಡ್ಡ ಪ್ಲಾನ್ ಇದೆ ಗೈಸ್ 100Kಗೆ. ನಾನು ಈ ತರ ಕೇಕ್ ಕಲೆಲ್ಲ ಮುಗಿಸಲ್ಲ. ನಮ್ದು ಇನ್ನು ಭರ್ಜರಿ.
ಭರ್ಜರಿ ತೇಜನೂ ಎಕ್ಸ್ಪೆಕ್ಟ್ ಮಾಡಿರಲ್ಲ, ಯಾರು ಹಂಗ್ ಮಾಡಿರಲ್ಲ, ಆ ತರ ಮಾಡ್ಬೇಕು ನಾನು. ಪ್ಲೀಸ್ ಗೈಸ್, ಅದಕ್ಕಾದ್ರೂ ಮಾಡಿ ಗೈಸ್. ಓಕೆ, ಬನ್ನಿ ಕೇಕ್ ಕಟ್ ಮಾಡೋಣ. ಥ್ಯಾಂಕ್ ಯು ಫ್ಯಾಮಿಲಿ, ಥ್ಯಾಂಕ್ ಯು ಪೀಪಲ್, ಥ್ಯಾಂಕ್ ಯು ಕನ್ನಡ ಜನತೆ. ನಮ್ಮನೆ ಮಹಾಲಕ್ಷ್ಮಿ. ಕೆಟ್ಟ ನೆನಪುಗಳನ್ನು ನೀ ಡಿಲೀಟ್ ಮಗ, ಬರೀ ಗುಡ್ ವೈಬ್ಸ್ ಓನ್ಲಿ ರಿಪೀಟ್ ಮಗ. ಇನ್ನೊಂದ್ 2-3 ಜನ ಬರ್ಬೇಕಾಗಿತ್ತು ಗೈಸ್ ಇವತ್ತು, ಏನ ಮಿಸ್ ಆಗಿ ಬಂದಿಲ್ಲ ಅವ್ರ ಕಡೆ. ವರ್ಷಿ ತಗೋ ತಿನ್ನು. ತೇಜಿಗೆ ತಿನ್ಸಿ. ಬೇಡ ನೀನು, ಬೇಡ, ಪರವಾಗಿಲ್ಲ ತಿನ್ನಪ್ಪ. ಓಕೆ ನೀನು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ತೇಜ. ಥ್ಯಾಂಕ್ ಯು. ಅದೇ ಬಾಯ್ ಸರಿ ಇಲ್ಲ. ಹ್ಯಾಪಿ ಬರ್ಡೇ, ಹುಟ್ಟು ಹಬ್ಬದ ಶುಭಾಶಯಗಳು. ನೀನ್ ದೊಡ್ಡವನಾಗಿ ದೊಡ್ಡವನಾಗಿ ಇನ್ನೂ ದೊಡ್ಡವನಾಗಬೇಕು ಅನ್ಕೊಂಡಿರ್ ನಮ್ ತಾತ. ಏನಾಗ್ಬೇಕಂತ ನೋಡಿದ್ಯಾ ದೊಡ್ಡವನಾದ್ಮೇಲೆ? ಒಳ್ಳೇನಾಗ್ಯದ. ಇನ್ನೊಂದೆರಡು ಮದ್ವೆ ಹಾಕೇನೋ? ಮದ್ವೆ ಬೇಡ, ಏನು ಬೇಡ, ಒಳ್ಳೇನಾಗಿರ್ಬೇಕು. ಜೀವನದಲ್ಲಿ ಮದ್ವೆ ಆಗೋರು ಒಬ್ರು ಕೂಡ ಇನ್ನೊಂದ್ಸರಿ ಮದ್ವೆ ಆಗ್ಬೇಕು ಅಂತ ಹೇಳಲ್ಲ ಗೈಸ್. ಯಾಕಂದ್ರೆ ಮೊದಲನೇ ಮದ್ವೆ ಆಗಿರೋರು ಇನ್ನೂ ಆರಾಮಾಗಿ ಕಾಣಿಸ್ತಾರೆ. ಮಾಡ್ಕೊಂಡ್ಲಪ್ಪ. ನಮ್ಮ ಮನೇಲಿ 7 ಮದ್ವೆ ಮಾಡ್ಬೇಕು ನಾನು ಇನ್ನ. 1, 2 ಅಲ್ಲ, 7 ಮದ್ವೆ. ಮದ್ವೆ ಅವ್ರ ಕಾಲ ಮೇಲೆ ಅವ್ರ ನಿಂತ್ಕೊಂಡು ಇನ್ನೇನು ಮೇಕೆ ಕೇಕ್ ಬೇಕಾ? ಮೇಕೆ ಕೇಕು? ನಿನ್ ಕೇಕ್ ತಿಂದು ಶುಗರ್ ಬರ್ತದಂತೆ. ನಿನ್ ಶುಗರ್ ಬಂದ್ರೆ ಯಾರು ತಿನ್ನಲ್ಲ ನಿನ್ನ. ಆರಾಮಾಗಿರು. ಸೊ ಗೈಸ್, ಇದಾಗಿತ್ತು ಸೆಲೆಬ್ರೇಷನ್ ಸೀನು. ಎಲ್ಲರೂ ಖುಷಿಯಾಗಿದ್ದಾರೆ ಅಂತ ಅನ್ಸುತ್ತೆ. ಸಂಧ್ಯಾ ಖುಷಿಯಾಗಿತ್ತು ಅಂತ ಅನ್ಸುತ್ತೆ. ನಾನು ದೊಡ್ಡದಾಗೇನು ಮಾಡೋಕ್ಕಾಗಿಲ್ಲ, ಸಿಂಪಲ್ ಆಗಿ ಇರೋ ಬಜೆಟ್ಗೆ, ಈಗಿದೆ ಪ್ರೆಸೆಂಟ್ ಸಿಚುವೇಶನ್ಗೆ ಇಷ್ಟ ಆಗಿತ್ತು, ಇಷ್ಟು ಮಾಡಿದ್ದೀನಿ. ಅದೊಂದು ಸ್ವಲ್ಪ ದೊಡ್ಡ ಕಂಪ್ನಿ ಸನ್ಫಿಸ್ಟು. ಎನಿವೇಸ್, ನಾನು ಈ ಪಾಯಿಂಟ್ ಆಫ್ ಟೈಮ್ಗೆ ಎಷ್ಟಾಗಬೇಕೋ ಅಷ್ಟು ಮಾಡಿದ್ದೀನಿ. ಟೈಮ್ ಸಿಕ್ಕಿದ್ರೆ, ಚಾನ್ಸ್ ಸಿಕ್ಕಿದ್ರೆ, ಪಾಸಿಬಿಲಿಟಿ ಸಿಕ್ಕರೆ ಇನ್ನು ಸ್ವಲ್ಪ ದೊಡ್ಡದಾಗಿ ಮಾಡೋಣ ಫ್ಯೂಚರಲ್ಲಿ. ಸೊ ಖುಷಿಯಾಗಿದ್ದಾಳೆ ಅಂತ ಅನಿಸುತ್ತೆ. ಖುಷಿಯಾಗಿದ್ಲಲ್ಲ, ಸ್ವಲ್ಪ ಆಗಿದ್ರು. ಫೈನ್. ಹೋಪ್ ಯು ಲೈಕ್ ದ ವಿಡಿಯೋ ಇಷ್ಟ ಆಗಿದೆ. ಒಂದು ಲೈಕು, ಕನ್ನಡ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸ್ವಲ್ಪ 100K ಸಬ್ಸ್ಕ್ರೈಬರ್ಸ್ ಗೋಲ್ ರೀಚ್ ಆಗಬೇಕು, ಮೈಲ್ ಸ್ಟೋನ್ ರೀಚ್ ಆಗಬೇಕು. ನಾರ್ಮಲ್ ರೆಗ್ಯುಲರ್ ವ್ಯೂಸ್ಗಿಂತ ಈಗ ಒಂದು ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಇರೋ ಕೂಡ ಸಬ್ಸ್ಕ್ರೈಬರ್ಸ್ ಅಷ್ಟು ಬರ್ತಾಯಿಲ್ಲ. ಇಟ್ಸ್ ಫೈನ್, ಟೈಮ್ ಬರ್ತದೆ, ನಮಗೂ ಒಂದು ಒಳ್ಳೆ ಟೈಮ್ ಬರ್ತದೆ. ಅಲ್ಲಿವರೆಗೂ ನಾವು ಆರಾಮಾಗಿ ಪೀಸಾಗಿ ವೇಟ್ ಮಾಡ್ತಾರೆ, ಚೆನ್ನಾಗಿರ್ತದೆ. ಸೊ ಅಷ್ಟೇ ಗೈಸ್, ನೆಕ್ಸ್ಟ್ ವಿಡಿಯೋಸ್ಗೆ ಅವ್ರಿಗೆ ಹೇಳೋಕ್ಕಾಗೋದಿಷ್ಟೇ, ಅಷ್ಟೇ ವಿಷಯ. ಪೀಸ್, ಮತ್ತೆ ಸಿಗೋಣ.